ಸರ್ಕಾರದ ವಿರುದ್ಧವಾಗಿ ಮತ ಚಲಾಯಿಸೋದಕ್ಕೆ ಈಗ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು ಈಕೆ ಪಳನಿಸ್ವಾಮಿಗೆ ಸಡ್ಡು ಹೊಡೆಯೋದಕ್ಕೆ ಶಾಸಕರು ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪನ್ನೀರ್ಸೆಲ್ವಂ ಬಣದ ಶಾಸಕರು ಈಗ ಒಕ್ಕೊರಲ ನಿರ್ಧಾರವನ್ನ ಕೈಗೊಂಡಿದ್ದು ಪನ್ನೀರ್ಸೆಲ್ವಂ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಚೆನ್ನೈನ ಗ್ರೀನ್ವೇಸ್ನಲ್ಲಿರುವ ಪನ್ನೀರ್ಸೆಲ್ವಂ ನಿವಾಸದಲ್ಲಿ ಅಮ್ಮನ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಪನ್ನೀರ್ಸೆಲ್ವಂ ಸಿದ್ಧತೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗಿದ್ದು ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಎಐಎಡಿಎಂಕೆಯ ಎಲ್ಲಾ ಶಾಸಕರಿಗೂ ಕೂಡ ನಾನು ಮನವಿಯನ್ನ ಮಾಡ್ತೀನಿ, ಶಶಿಕಲಾ ಕುಟುಂಬದವರು ಹಾಗೆ ಬೆಂಬಲಿಗರು ಸಿಎಂ ಆಗಬಾರದು, ಇದು ಜಯಲಲಿತಾಗೆ ಯಾವತ್ತಿಗೂ ಕೂಡ ಇಷ್ಟವಿರಲಿಲ್ಲ ಅಂತ ಪನ್ನೀರ್ಸೆಲ್ವಂ ಹೇಳ್ತಾ ಇದ್ದು, ಹೀಗಾಗಿ ವಿಶ್ವಾಸ ಮತಯಾಚನೆ ವಿರುದ್ಧವಾಗಿ ಮತ ಚಲಾವಣೆ ಮಾಡುವಂತೆ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದಾಗಿ ಪನ್ನೀರ್ಸೆಲ್ವಂ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು ಪಳನಿಸ್ವಾಮಿಗೆ ಹೇಗಾದ್ರೂ ಮಾಡಿ ಅಧಿಕಾರವನ್ನ ತಪ್ಪಿಸೋದಕ್ಕೆ ಪನ್ನೀರ್ಸೆಲ್ವಂ ಈಗ ರಣತಂತ್ರವನ್ನ ರೂಪಿಸ್ತಾ ಇದ್ದು ಈ ಮೂಲಕ ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಪಳನಿಸ್ವಾಮಿಗೆ ಸೋಲಾಗುವಂತೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಅಣ್ಣಾಡಿಎಂಕೆಯ ಒಟ್ಟು ಸದಸ್ಯ ಬಲ 135 ಸ್ಥಾನಗಳಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿಗೆ ಬೆಂಬಲಕ್ಕೆ 122 ಶಾಸಕರು ಬೇಕಾಗತ್ತೆ. ಆ ಕಡೆಯ ಶಾಸಕರನ್ನ ಸೆಳೆಯುವಂತಹ ತಂತ್ರಗಾರಿಕೆಯಲ್ಲಿ ಈಗ ಪನ್ನೀರ್ಸೆಲ್ವಂ ತೊಡಗಿದ್ದಾರೆ. ಅದರಲ್ಲೂ ಕೂಡ ಜಯಲಲಿತಾ ಅವರ ಒಂದು ಹೆಸರನ್ನ ಹೇಳಿಕೊಂಡು ಅಮ್ಮನಿಗೆ ಯಾವತ್ತೂ ಕೂಡ ಶಶಿಕಲಾ ಕಡೆಯವರು ಸಿಎಂ ಆಗೋದಕ್ಕೆ ಇಷ್ಟವಿಲ್ಲ ಅನ್ನುವಂತಹ ವಿಚಾರವಾಗಿ ಪಳನಿಸ್ವಾಮಿ ಕಡೆಯುವಂತಹ ಶಾಸಕರಿಗೆ ಒಟ್ಟು ಎಲ್ಲಾ ಅಣ್ಣಾಡಿಎಂಕೆ ಶಾಸಕರಿಗೆ ಮನವಿಯನ್ನ ಮಾಡಿಕೊಂಡು ಯಾರು ಕೂಡ ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಪಳನಿಸ್ವಾಮಿಗೆ ಬೆಂಬಲವನ್ನ ಕೊಡಬೇಡಿ ಅಂತ ಹೇಳೋ ಮೂಲಕ ಹೇಗಾದ್ರೂ ಸರಿ ಮ್ಯಾಜಿಕ್ ನಂಬರ್ 117 ಅದಕ್ಕಿಂತ ಒಂದು ಕಡಿಮೆಯಾದ್ರೂ ಕೂಡ ಸರ್ಕಾರ ರಚನೆಗೆ ಪಳನಿಸ್ವಾಮಿಗೆ ಸಾಧ್ಯ ಆಗೋದಿಲ್ಲ. ಈ ಒಂದು ಸಂದರ್ಭದ ಲಾಭವನ್ನ ಪಡೆಯೋದಕ್ಕೆ ಪನ್ನೀರ್ಸೆಲ್ವಂ ಈಗ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಪನ್ನೀರ್ಸೆಲ್ವಂ ಬಣದ ಶಾಸಕರು ಈಗಾಗಲೇ ಒಕ್ಕೊರಲ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸುಮಾರು 11 ಜನ ಶಾಸಕರು ಪನ್ನೀರ್ಸೆಲ್ವಂ ಕಡೆಗಿದ್ದಾರೆ ಅಂತ ಹೇಳಲಾಗಿದ್ದು ಇನ್ನು ತಟಸ್ಥ ಶಾಸಕರ ಮನವೊಲಿಸುವಂತಹ ಸಾಧ್ಯತೆ ಕೂಡ ಇದೆ. ಅಷ್ಟಾದ್ರೆ ಇನ್ನು ಮತ್ತೆ ಕೆಲವು ಶಾಸಕರನ್ನ ಮನವೊಲಿಸದೆ ಅದರಲ್ಲೂ ಕೂಡ ಪಳನಿಸ್ವಾಮಿ ಕಡೆಯ ಶಾಸಕರನ್ನ ಈಗ ತಮ್ಮೆಡೆಗೆ ಸೆಳೆಯುವಂತಹ ದೊಡ್ಡ ಟಾಸ್ಕ್ ಈಗ ಪನ್ನೀರ್ಸೆಲ್ವಂ ಕಡೆಗೆ ಇರೋದು. ಪಳನಿಸ್ವಾಮಿ ಕಡೆಯ 122 ಶಾಸಕರಲ್ಲಿ ಕೆಲವು ಶಾಸಕರನ್ನ ಈ ಕಡೆಗೆ ಎಳ್ಕೊಂಡ್ರೆ 117 ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಪಳನಿಸ್ವಾಮಿಗೆ ಸಾಧ್ಯ ಆಗೋದಿಲ್ಲ. ಆಗ ಸಿಎಂ ಸ್ಥಾನವನ್ನ ಅವರು ಕಳ್ಕೋಬೇಕಾಗತ್ತೆ.